ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಂದ್ರೆ ಅವ್ರದ್ದು ಬಿಡ್ರಿ, ನೀವೆಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಬಿಟ್ಟೋಗಿ. ಹೇಳಿದ್ಮೇಲೆ ಯಾರೋ ಬಾಡಿಗೆಗೆ ಆಟೋ ಬೇಕು ಅಂತ ಅಂದಿದ್ರು ಅಂತ. ಅದನ್ನೇ ಯಾರಿಗೆ ಬಾಡಿಗೆಗೆ ಆಟೋ ಬೇಕು ಅಂತ ಹೇಳಿ. ಹೇಳಿದ್ರೆ ನಿನಗೆ ಗೊತ್ತಾಗುತ್ತಾ? ಅವ್ರು ನಿನಗೆ ಪರಿಚಯ ಇದ್ದಾರಾ? ಮೊದಲು ಹೇಳ್ಬೇಕಲ್ವಾ? ಹೇಳ್ದೇನೆ ಹಿಂಗೆ ಹೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊ. ಹ್ಞೂ. ಪಕ್ಕದ ಬೀದಿ ನಾಗರಾಜ್ ಅಂತ ಇದನ್ನಲ್ಲ, ಅವಳ ಹೆಂಡತಿ ಅಣ್ಣ, ಅವನ ಎರಡನೇ ಮಗನ ಹೆಂಡತಿ ನಾದ್ನಿ ಒಬ್ಳು ಇದ್ದಾಳೆ. ಆ ನಾದ್ನಿ ತಾಯಿ ಸೋದತ್ತ ಮಗಳಿಗೆ ಸ್ವಲ್ಪ ಮೈಗೆ ಹುಷಾರಿಲ್ಲಂತೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ಗೊತ್ತಾಯ್ತಾ? ತುಂಬ ಚೆನ್ನಾಗಿ ಹೇಳಿದ್ರಿ. ಹಿಂಗೆ ಹೇಳಿದ್ರೆ ನನ್ಗೆ ಹೆಂಗೆ ಅರ್ಥ ಆಗಬೇಕು? ಸರಿ, ಅದೆಲ್ಲ ಬಿಡಿ. ನೀವು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ, ಆಯ್ತಾ? ಅಯ್ಯೋ, ಈ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ. ಹೋಗಿ. ಆಹಾ, ಈ ಸೌಭಾಗ್ಯಕ್ಕೆ ಯಾಕೆ ಕೇಳಬೇಕು? ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇರಬೇಕು. ನಾನು ಈಗ ಹೋಗ್ತೀನಿ. ಫೋಟೋ ತೊಗೊಂಡು ಬರ್ತೀನಿ. ನೀನು ಕಾಸನ ಸಿದ್ಧವಾಗಿ ಇಟ್ಕೊಂಡಿರ. ಈ ಗಂಡಸ್ರೆಲ್ಲ ಬರೀ ಹಿಂಗೆ ಕಾಸು ಕಾಸು ಕಾಸು. ಹೆಂಗಸರು ಮೊದಲು ಕಾಸು ಕಾಸು ಅಂತಂದ್ರು, ಇವಾಗ ಗಂಡಸರು ಕೋಸು ಕೋಸು ಕಾಸು ಅಂತಾರೆ. ಬರೀ ದೇಪ್ಕೊಳ್ಳೋದೇ ಆಯ್ತು. ಎಲ್ಲದವನು ಹೋ ತಪ್ಪಿಸ್ಕೊಂಡಲ್ಲ. ಇರ್ರಿ, ಎಲ್ಲದವನು ತಪ್ಪಿಸ್ಕೊಂಡಲ್ಲ. ಇದೇನಿದು? ಯಾರನ್ನೋ ಮೀಟ್ ಮಾಡ್ತಾನೆ. ಯಾರನ್ನ ಮೀಟ್ ಮಾಡ್ತಾನೆ ಅಂತ ನನ್ನ ಹೆಂಡತಿ ಫೋಟೋ ತಗೊಂಬ ಅಂತ ಹೇಳಿದ್ಲು. ಇವನು ಎಲ್ಲೋ ಹೋಗ್ತಾ ಇದ್ದಾನಲ್ಲ. ಮೊದಲು ಒಂದು ಆಟ ಹತ್ತದ, ಆಮೇಲೆ ನಡ್ಕೊಂಡೋದ, ಆಮೇಲೆ ಇನ್ನೊಂದು ಆಟ ಚೇಂಜ್ ಮಾಡ್ದ. ಎಲ್ಲೋ ಹೋಗ್ತಾ ಇದ್ದಾರೆ. ಇವನು ಈ ತರ ಹೋಗ್ತಾ ಇದ್ದಾನೆ ಅಂದ್ರೆ ಏನೋ ಮ್ಯಾಟ್ರ್ ಇದೆ.
ಬರ್ತಾ ಇದ್ದೀನಿ ಕಣ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದಕ್ಕೆ ಈ ದಾರಿ ಆ ದಾರಿ ಅಂತ ತಪ್ಸ್ಕೊಂಡು ಬರ್ತಾ ಇದ್ದೀನಿ. ಇನ್ನೇನು 5 ನಿಮಿಷ ಬಂದ್ಬಿಡ್ತೀನಿ, ನೀನು ಅಲ್ಲೇ ಇರು. ಮದ್ದುಗೆ ಬೆನ್ನಲ್ಲೇ ಕಣ್ಣಿರ್ಬೇಕು. ನಾನು ಯಾವುದಕ್ಕೂ ಹುಷಾರಾಗಿರ್ಬೇಕು. ಈ ಗುರಿ ಮುಡ್ತಾ ಇದೆ. ಈಗ ನಾಜೂಕಾಗಿ ಫಾಲೋ ಮಾಡ್ಬೇಕು. ಇದು ಯಾರ ಮನೆ? ಪದ್ಮನಾಭ ಎಲ್ಲಿಗೆ ಯಾಕೆ ಬಂದ? ಇದನ್ನ ಕಂಡಿಡಿಯಕ್ತಾರೆ ನಾನು ಬಂದಿರೋದು. ಇಲ್ಲೇ ನಿಂತ್ಕೊಂಡ್ರೆ ಏನು ಸಿಗಲ್ಲ. ಮುಂದೆ ಹೋಗಿ ಮೂಗ್ ತೂರಿಸಿ ಒಳಕ್ಕೆ ನೋಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಪದು, ನೀನಿಲ್ಲಿ ಬಂದಿದ್ದನ್ನ ಯಾರು ನೋಡಿಲ್ಲ ಅಲ್ವಾ? ಯಾರೋ ನಿನ್ನನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದೆ. ಯಾಕೋ ಅನಿಸಿದಂತೂ ನಿಜ, ಆದರೆ ಯಾರೂ ನೋಡಿಲ್ಲ ಮೋರೆ. ತಗೊಳ್ಳಿ, ತರಕಾರಿ ಹಣ್ಣು ಎಲ್ಲ ಇದೆ. ಪದ್ದು, ಇದೆಲ್ಲ ಯಾಕೆ ತರೋಕೆ ಹೋದೆ? ಏನಮ್ಮ ಹೀಗಂತೀರ? ನಾನು ಯಾವತ್ತಾದರೂ ಇಲ್ಲಿ ಬರಬೇಕಾದ್ರೆ ಬರಿಗೈಯಲ್ಲಿ ಬಂದಿದ್ದೀನ? ದೇವಸ್ಥಾನಕ್ಕೆ ಹಣ್ಣು ಕಾಯಿ ಇಲ್ಲದೆ ಹೋಗೋದು ತಪ್ಪು. ಸಾಲಿಗ್ರಾಮದ ದೇವತೆ ನೀವು. ನಿಮ್ಮನ್ನು ನೋಡೋಕ್ಕೆ ಇಷ್ಟು ತರಲಿಲ್ಲ ಅಂದರೆ ಹೇಗೆ? ಬಂದೋಗೆ ಸಾಲಿಗ್ರಾಮದ ಮನೆ ಮೇಲಿರೋ ಗೌರವ ಹಾಗೇ ಇದೆ.